MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಪತಿ ದರ್ಶನ್ ಜೈಲು ಪಾಲಾಗಿದ್ದಕ್ಕೆ ವಿಜಯಲಕ್ಷ್ಮಿ ಶಾಕ್. ಇನ್ಸ್ಟಾಗ್ರಾಂನಲ್ಲಿ ಹಾರ್ಟ್ ಬ್ರೇಕ್ ಸಿಂಬಲ್ ಅನ್ನ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಫೋಟೋ, ಒಡೆದ ಹೃದಯದ ಸಿಂಬಲ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಹೃದಯ ಚೂರು ಚೂರು ಆಗಿದೆ ಅಂತ ಹೇಳಿ ಆ ಸಿಂಬಲ್ ಮೂಲಕ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ ಮೇಲೆ ವಿಜಯಲಕ್ಷ್ಮಿ ಯಾವ ರೀತಿಯಾಗಿ ದರ್ಶನ್ರನ್ನ ಹೊರಗೆ ತರೋದಕ್ಕೆ ಎಷ್ಟು ಕಷ್ಟಪಟ್ಟರು, ದೇವಸ್ಥಾನಗಳನ್ನು ಸುತ್ತಿದ್ರು, ಜೈಲನ್ನ ಹಾದಿ ಸವೆಸಿದ್ರು ಅನ್ನೋದನ್ನು ನೋಡಿದ್ದೀವಿ. ಆದರೆ ಮತ್ತೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗ್ತಾ ಇದ್ದ ಹಾಗೆ ದೊಡ್ಡ ಆಘಾತಕ್ಕೆ ಒಳಗಾಗಿದ್ದಾರೆ ವಿಜಯಲಕ್ಷ್ಮಿ. ಹಾಗಾಗಿ ಅವರು ದರ್ಶನ್ರ ಒಂದು ಫೋಟೋವನ್ನು ಹಾಕಿದ್ದಾರೆ, ಗಮನಿಸ್ತಾ ಇದ್ರಿ. ಆ ಫೋಟೋ ಹಾಕಿ ಮುರಿದಂತಹ ಹೃದಯದ ಚಿಹ್ನೆಯನ್ನು ಹಾಕಿದ್ದಾರೆ. ಆದ್ರೆ ಈ ಸಲ ಕ್ಲಿಯರ್ ಕಟ್ ಆಗಿ ಜೈಲು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಸುಪ್ರೀಂ ಕೋರ್ಟ್ ಸಹಿತ ನೀಡಿದೆ. ಮತ್ತೆ ಜೈಲಿನ ಮುಖ್ಯಸ್ಥರುಗಳಾದಂತ ಹಿರಿಯ IPS ಅಧಿಕಾರಿ ಆಗಿರುವಂತಹ ಬಿ ದಯಾನಂದ್ ಅವರು ಸಹಿತ ನೀಡಿದ್ದಾರೆ. ಪ್ರತಿಯೊಬ್ಬ ಜೈಲಿನಲ್ಲಿರುವಂತ ಸಾಮಾನ್ಯ ಕೈದಿಗೆ ಯಾವ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯೇ ದರ್ಶನ್ಗೂ ಇರಬೇಕು ಅಂತ. ಹೀಗಾಗಿನೇ ಆ ದರ್ಶನ್ಗೆ ಈ ಹಿಂದೆ ನೀಡಿದ್ದಂತ ಒಂದು ಪ್ರಿವಿಲೇಜ್ಡ್ ಅಂತ ಅಂದ್ರೆ ಊಟ ಮನೆಯಿಂದ ಬರ್ಲಿಕ್ಕೆ ವ್ಯವಸ್ಥೆನ ಅನುಮತಿಯನ್ನ ಕೊಡ್ಲಾಗಿತ್ತು. ಮತ್ತೆ ಮಲಗಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗಿತ್ತು. ಮತ್ತೆ ಮಲಗಲಿಕ್ಕೆ ಬೇಕಾದಂತಹ ಹಾಸಿಗೆ, ಅದಕ್ಕೆ ಬೇಕಾದಂತಹ ದಿಂಬು ಎಲ್ಲದನ್ನು ವ್ಯವಸ್ಥೆ ಮಾಡ್ಕೊಡ್ಲಾಗಿತ್ತು. ಆದ್ರೆ ಈ ಸಲ ಯಾವುದೇ ಪ್ರಿವಿಲೇಜ್ಡ್ ಸಿಸ್ಟಮ್ ಅನ್ನ ಕೊಟ್ಟಿಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬ ಕೈದಿಗೂ ಏನು ಒಂದು ಬೆಡ್ಶೀಟ್ ಅನ್ನ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕೊಡ್ತಾರೆ, ಅದೇ ರೀತಿಯಾಗಿ ಒಂದು ಬೆಡ್ಶೀಟ್ ಅನ್ನ ದರ್ಶನ್ಗೂ ಕೊಟ್ಟಿದ್ದಾರೆ. ದರ್ಶನ್ ಜೊತೆಗೆ ಉಳಿದಂತ ಆರೋಪಿಗಳಿಗೂ ಸಹಿತ ಒಂದೊಂದೇ ಬೆಡ್ಶೀಟ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ 2 ಬೆಡ್ಶೀಟ್ ಅನ್ನ ಕೇಳಿದ್ರು ಸಹಿತ ಇವು ಅಧಿಕಾರಿಗಳು ಮ್ಯಾನ್ಯುವಲ್ ಪ್ರಕಾರ ಏನಿದೆ ಅಷ್ಟನ್ನೇ ಮಾತ್ರ ಪ್ರೊವೈಡ್ ಮಾಡಕ್ಕಾಗುತ್ತೆ ಅನ್ನೋದನ್ನ ಮಾತು ಹೇಳಿದ್ದಾರೆ. ಹೀಗಾಗಿ ಕ್ವಾರಂಟೈನ್ ಸೆಲ್ ನಲ್ಲಿ ಏನು ದರ್ಶನ್ ಜೊತೆಗೆ ಈಗ ಹೋಗಿರುವಂತ 7 ಜನ, ಒಟ್ಟು 7 ಜನ ಏನಿದ್ದಾರೆ ಅಂದ್ರೆ ಪವಿತ್ರ ಅವ್ರನ್ನ ಮಹಿಳಾ ಕ್ವಾರಂಟೈನ್ ಸೆಲ್ಗೆ ಹಾಕಿದ್ರೆ, ಉಳಿದಂತ 6 ಜನರನ್ನ ಏನು ಕ್ವಾರಂಟೈನ್ ಸೆಲ್ಗೆ ಹಾಕಿದ್ರೆ ಅಲ್ಲೇ ಇವರೆಲ್ಲರೂ ಕೂಡ ಇದ್ದಾರೆ. ಮುಂದಿನ ಒಂದಷ್ಟು ತಿಂಗಳುಗಳ ಕಾಲ ಅವ್ರನ್ನ ಅಲ್ಲೇ ಇಡ್ಲಾಗುತ್ತೆ. ಅದಾದ್ಮೇಲೆ ಮೈನ್ ಜೈಲ್ಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಈಗ ಇರುವಂತ ಪರಿಸ್ಥಿತಿಯಲ್ಲಿ ನಿಜವಾದ ಜೈಲು ಅಂದ್ರೆ ಏನೋ, ನಿಜವಾದಂತ ಜೈಲಿನಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನ ನಟ ದರ್ಶನ್ ಈ ಒಂದು 2ನೇ ರೌಂಡ್ಗೆ ಜೈಲ್ ಹೋಗಿರೋ ಸಂದರ್ಭದಲ್ಲಿ ಕಲಿಬೇಕಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಒಂದು ಸಣ್ಣ ಒಂದು ಸೆಲೆಬ್ರಿಟಿ ಸ್ಟೇಟಸ್, ಒಂದು ಎಕ್ಸ್ಟ್ರಾ ಪ್ರಿವಿಲೇಜ್ಡ್ ಸ್ಟೇಟಸ್ ಅನ್ನ ಅಥವಾ ಸಾಮಾನ್ಯ ಕೈದಿಗೆ ನೀಡುವಂತ ವ್ಯವಸ್ಥೆಗೆ ಹೊರತುಪಡಿಸಿ ಎಕ್ಸ್ಟ್ರಾ ವ್ಯವಸ್ಥೆಯನ್ನು ಯಾವುದನ್ನು ಕೂಡ ಮಾಡಿಕೊಡದ ರೀತಿಯಲ್ಲಿ ಕಟ್ಟುನಿಟ್ಟಿನ ಒಂದು ಆದೇಶಗಳು ಆಗಿದ್ದಾವೆ. ಅದರಂತೆ ಜೈಲು ಅಧಿಕಾರಿಗಳು ಈಗ ಪಾಲಿಸ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕಿರುವಂತ ಮಾಹಿತಿ. ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ. ಎಸ್, ಇದು ಒಂದು ಕಡೆ ನಟ ದರ್ಶನ್ಗೆ ನಿಜವಾದ ಜೈಲು ಜೀವನ ಹೇಗಿರುತ್ತೆ ಅನ್ನೋದರ ಅನುಭವ ಆಗ್ತಾ ಇದೆ. 2 ದಿನಕ್ಕೆ ನಟ ದರ್ಶನ್ ಯಾವ ರೀತಿಯಾಗಿ ಜೈಲಿನಲ್ಲಿ ವಿಲವಿಲ ಅಂತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯಾವುದೇ ರೀತಿಯ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ, ವ್ಯವಸ್ಥೆಗಳಿಲ್ಲ. ಸಾಮಾನ್ಯ ಖೈದಿಗಳಿಗೆ ಹೇಗೆ ಅಲ್ಲಿ ಊಟ ಉಪಚಾರ ಇರುತ್ತೋ ಅದೇ ರೀತಿಯಾಗಿ ನಟ ದರ್ಶನ್ಗೂ ಇರುತ್ತೆ, ಪವಿತ್ರ ಗೌಡಗೂ ಕೂಡ ಇರುತ್ತೆ. ಒಂದು ವೇಳೆ ಅದರಲ್ಲೇನಾದರೂ ಹೆಚ್ಚು ಕಮ್ಮಿ ಆಗಿ ಯಾರಾದರೂ ದರ್ಶನ್ಗೆ ಅನುಕೂಲ ಮಾಡಿಕೊಡೋ ಧಾಟಿಯಲ್ಲಿ ವರ್ತನೆಯನ್ನು ತೋರಿದ್ದೇ ಆದರೆ ಅಂಥವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋದು ಕೂಡ ಪಕ್ಕ. ಇನ್ನು ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲು ಪಾಲಾದ್ಮೇಲೆ ಒಂದು ಪೋಸ್ಟನ್ನು ಕೂಡ ಹಾಕೊಂಡಿದ್ದಾರೆ. ದರ್ಶನ್ರ ಫೋಟೋ ಹಾಕಿ ಒಡೆದಂತಹ ಹೃದಯದ ಚಿಹ್ನೆಯನ್ನು ಹಾಕೊಂಡಿದ್ದಾರೆ. ಹೃದಯ ಛಿದ್ರವಾಗಿದೆ ಅಂತ ಹೇಳಿ ಒಬ್ಬರು ಪತ್ನಿಯಾಗಿ ಅವರು ಪತಿಯನ್ನು ರಕ್ಷಿಸಿಕೊಳ್ಳೋದಕ್ಕೆ, ಜೈಲಿಂದ ಹೊರತರೋದಕ್ಕೆ ಸಾಕಷ್ಟು ಕಷ್ಟಪಟ್ಟರು. ಆದರೆ ದರ್ಶನ್ ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ, ಕ್ಷಮಿಸುವಂತಹ ತಪ್ಪಲ್ಲ, ಕೊಲೆ. ಅದರಿಂದಾಗಿ ಸಾಕಷ್ಟು ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇವೆ ಈಗ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.